ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಬೆಂಗಳೂರಿಂದ ನಮ್ಮ ಒನ್ ಡೇ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ಲ್ಯಾನ್ ಇರೋದು ಮೇಲ್ಕೋಟೆ, ಮೈಸೂರು ಮತ್ತು ಇನ್ನೆಲ್ಲಿ ಸಾಗರಕಟ್ಟೆ. ನೋಡೋಣ ಎಲ್ಲೆಲ್ಲಿ ಹೋಗ್ಬೋದು ಅಂತ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಜರ್ನಿ. ಈ ಟೋಲಲ್ಲಿ ವೀಕೆಂಡ್ಗಳಲ್ಲಿ ಯಾವುದೇ ಕಾರಣಕ್ಕೂ ಇಷ್ಟು ಕಮ್ಮಿ ಟ್ರಾಫಿಕ್ ಕಾಣಿಸೋದಿಲ್ಲ ಅನಿಸುತ್ತೆ. ನೋಡಿ, ಇವತ್ತು ಟ್ರಾಫಿಕ್ಕೇ ಇಲ್ಲ. ಇವತ್ತು ಮಳೆ ಬರೋಲ್ಲ ಅಂತ ಅಂದ್ಕೊತೀವಿ, ಯಾಕಂದರೆ ಮೋಡ ಫುಲ್ಲು ಕ್ಲಿಯರ್ ಆಗಿದೆ. ಮಳೆ ಬಂದರೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಯಾಕಂದರೆ ಇವತ್ತು ನಾವು ರೈನ್ ಕೋಟ್ ಕ್ಯಾರಿ ಮಾಡ್ತಾ ಇಲ್ಲ. ಈಗ ನೆಲಮಂಗಲ ರೀಚ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಮುಂದೆ ಲೆಫ್ಟ್ ತೊಗೊಂಡು ನಾವು ಹಾಸನ ಹೈವೇಗೆ ಜಾಯ್ನ್ ಆಗ್ತೀವಿ. ಬೈಪಾಸ್ ಎಂಟರ್ ಆಗಿದ್ದೀವಿ. ಇಲ್ಲಿವರೆಗೂ ನಾವು ಸುಮಾರು 85 ಕಿಲೋಮೀಟರ್ಸ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ಯಡಿಯೂರ್ ಹತ್ರ ಇರೋ ಪಾಕಶಾಲೆ ರೆಸ್ಟೋರೆಂಟಲ್ಲಿ ನಿಲ್ಸಿದ್ದೀವಿ. ತುಂಬ ಹೊಟ್ಟೆ ಹಸಿವು ಆಗಿದೆ, ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ಬೇಗ ಟಿಫನ್ ಮಾಡೋಣ. ಈಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಮೇಲ್ಕೋಟೆ ಇಲ್ಲಿಂದ 1 hour ರೈಡ್ ಇದೆ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಈ ರೋಡಲ್ಲಿ ಹೋಗ್ಬೇಕಾದ್ರೆ ದಯಮಾಡಿ ಪಾಕಶಾಲೆಯಲ್ಲಿ ಟ್ರೈ ಮಾಡಿ. ಮತ್ತೆ ತಡ ಮಾಡೋದು ಬೇಡ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸೊ ರೈಡ್ ಸ್ಟಾರ್ಟ್ ಮಾಡಿ. ಲೆಟ್ಸ್ ರೈಡ್. ಈ ರೋಡಲ್ಲಿ ಕೆಳಗಡೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ಅಲ್ಲಿ ಗೋಪುರ ಕಾಣ್ತಾ ಇರೋದೇನೆ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್. ಕ್ರಾಸ್ ಟೋಲ್ ಪಾಸ್ ಮಾಡಿದ್ದೀವಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಲೆಫ್ಟ್ ತೊಗೊತೀವಿ. ಸೊ ನೆಕ್ಸ್ಟ್ ಲೆಫ್ಟ್ ತೊಗೊಂಡು ಟುವರ್ಡ್ಸ್ ನಾಗಮಂಗಲ ಹೋಗ್ತೀವಿ. ನೀವು ಕರ್ನಾಟಕದ ಎಲ್ಲೆಲ್ಲೇ ಓಡಾಡ್ತಾ ಇರಿ, ಕನ್ನಡದ ಬಾವುಟ ಈ ಥರ ಹಾರಾಡ್ತಾನೆ ಇರುತ್ತೆ. ಈ ಥರ ಬಾವುಟ ಹಾರಾಡೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ?
ಈಗ ಸಮಯ ಬಂದು 11:15 ಆಗಿದೆ. ನಾವೊಂದು 12 ಗಂಟೆ ತನಕ ಇಲ್ಲಿರ್ತೀವಿ. ಒಂದು ಶೂಟಿಂಗ್ ಸ್ಪಾಟ್ ಇದೆ. ನೀವು ಈ ಹಿಂದೆ ಪಡೆಯಪ್ಪ ಈ ಥರ ಸುಮಾರು ಫಿಲಮ್ ನೋಡಿರ್ಬೋದು. ಅದ್ರದ್ದು ಶೂಟಿಂಗ್ ಸ್ಪಾಟ್ ಅಲ್ಲಿದೆ. ಅಲ್ಲಿ ಹೋಗ್ತೀವಿ. ಅಲ್ಲೊಂದು 10-15 ನಿಮಿಷ ಅಲ್ಲಿ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಗಳು ತೊಗೊಂಡು ಒಂದಷ್ಟು ವೀಡಿಯೋಗಳು ತೊಗೊಂಡು ನಿಮಗೊಂದಷ್ಟು ಸಣ್ಣ ಮಾಹಿತಿಗಳನ್ನ ಕೊಟ್ಟು ಅದ ನಂತರ ನಾವು ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗ್ತೀವಿ. ಫ್ರೆಂಡ್ಸ್, ನಾವೀಗಿದ್ದೀವಿ ರಾಯಗೋಪುರದ ಹತ್ರ. ನೀವು ಇದನ್ನು ತುಂಬ ಸಿನಿಮಾಗಳಲ್ಲಿ ನೋಡಿರ್ಬೋದು. ತಳಪತಿ, ಗುರು, ರೌಡಿ ರಾಥೋಡ್, ಪಡೆಯಪ್ಪ, ಹೀಗೆ ತುಂಬ ಸಿನಿಮಾದಲ್ಲಿ ನೋಡಿರ್ಬೋದು. ಬನ್ನಿ ಈಗ ನೋಡೋಣ ಹೇಗಿದೆ ಅಂತ. ಈಗ ನಾವು ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಇಲ್ಲಿ ವಿಶೇಷ ಏನಂದರೆ 3 ನದಿಗಳು ಬಂದು ಸೇರುತ್ತೆ. ಲೋಕಪಾವನಿ, ಹೇಮಾವತಿ ಮತ್ತು ಕಾವೇರಿ 3 ನದಿಗಳು ಬಂದು ಸೇರುವಂಥ ಸ್ಥಳ. ತುಂಬ ಮನಮೋಹಕವಾಗಿದೆ. ಎಷ್ಟು ದೂರ ನಮ್ಮ ದೃಷ್ಟಿ ಹೋಗುತ್ತೋ ಅಷ್ಟು ದೂರನೂ ಬರೀ ಗ್ರೀನರಿ, ನೀರು, ಫುಲ್ಲು ನೀರು, ಬರಾನೇ ಇಲ್ಲ ಅನಿಸುತ್ತೆ ನೀರಿಗೆ, ಅಷ್ಟು ಚೆನ್ನಾಗಿ ತುಂಬಿಕೊಂಡಿದೆ. ತುಂಬ ಮನಮೋಹಕವಾದ ಸ್ಥಳ. ನಾವು ತ್ರಿವೇಣಿ ಸಂಗಮಕ್ಕೆ ಬಂದು 1 ಗಂಟೆ ಕಳೆದಿದೆ. ಇಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಆ ನೀರು ಹರಿಯುವ ಸೌಂಡು, ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ತುಂಬ ಸೂಪರ್ ಆಗಿದೆ, ಮನಮೋಹಕರವಾಗಿದೆ. ಓಕೆ, ಇದೇ ವೈಬ್ಸ್ ಇಟ್ಕೊಂಡು, ಇದೇ ಗುಡ್ ವೈಬ್ಸ್ ಇಟ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತಿದ್ದೀವಿ. ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಸಾಗರಕಟ್ಟೆ ಬ್ರಿಡ್ಜು. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ. ನೆಕ್ಸ್ಟ್ ವಿಲ್ ಮೀಟ್ ಆನ್ ಇನ್ ಸಾಗರಕಟ್ಟೆ ಬ್ರಿಡ್ಜ್.